ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ಫಸ್ಟ್ PUC ಆ್ಯನ್ಯುವಲ್ ಎಕ್ಸಾಮಿನೇಷನ್ ಇಂಗ್ಲೀಷ್ ಒಂದು ವಿಷಯದ ಆನ್ಸರ್ ಕೀಯನ್ನು ಹೇಳ್ಕೊಡ್ತೀನಂತ. ಹಾಗಾಗಿ ತಾವು ಈ ಒಂದು ವಿಡಿಯೋನ ಕೊನೆ ತನಕ ನೋಡ್ರಿ. ಇದು ಆನ್ಸರ್ ಕೀ ಬಂದುಬಿಟ್ಟು PU ಬೋರ್ಡ್ ಇದೆ ರೀ. ಓಕೆ, ಇದರಲ್ಲಿ ಯಾವುದೇ ರೀತಿಯಿಂದ ಬದಲಾವಣೆ ಆಗಂಗಿಲ್ಲ. PU ಬೋರ್ಡ್ ಇರೋದ್ರಿಂದ ಇಲ್ಲಿ ನಾನು ನಿಮಗೆ ಒಂದು 50 ಮಾರ್ಕಿಂದ ಹೇಳ್ಕೊಡ್ತೀನಿ ಅಂತೀರಿ. ಎಕ್ಸಾಕ್ಟ್ಲಿ ಎಷ್ಟು ಅಂದರೆ 50 ಮಾರ್ಕಿನ ಆನ್ಸರ್ಸ್ಗಳನ್ನ ಹೇಳ್ಕೊಡ್ತೀನಂತ. ಬಟ್ ಅದರದ್ದು PDF ಏನದ ನಾನು ನಿಮಗೆ ಟೆಲಿಗ್ರಾಮಲ್ಲಿ ಕಳಿಸ್ತೀನಂತೆ. ಓಕೆ, ಯಾರಾದರೂ ಇನ್ನೂ ಟೆಲಿಗ್ರಾಮ್ ಗ್ರೂಪ್ ಜಾಯಿನ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಜಾಯಿನ್ ಆಗ್ರಿ. ಸೊ 100% ಇದು ಆನ್ಸರ್ ಕೀ ಏನಿದೆ ಅಲ್ವಾ, ಇದು ಫೈನಲ್ ಆನ್ಸರ್ ಕೀ ಆಗಿರ್ತದೆ. ಹಾಗಾಗಿ ಇದರಲ್ಲಿ ಏನು ವೇರಿಯೇಷನ್ ಇಲ್ಲ. ಒನ್ ಟೈಮ್ ನೋಡಿರಿ. ಫಸ್ಟ್ ಕ್ವಶನ್, who is appointed as secretary of the commission in the gentleman of the jungle ಅಂತ ಇದೆ, ಹೌದಲ್ವಾ? ಸೊ ಕರೆಕ್ಟ್ ಆನ್ಸರ್ is C, that is leopard. And second one, in around medicinal creeper Krishna was cured of boils in dash ಅಂತ, that is 10 days ಅಂತ ಇದೆ ರೀ. ಇಲ್ಲಿ ನಾನು ನಿಮಗೆ 50 ಮಾರ್ಕ್ಸ್ ಹೇಳ್ಕೊಡ್ತೀನಿ ಅಂತ ಅಂದಿದ್ದೀನಲ್ವಾ. 10 ಏನಿದೆ ಅಂದರೆ MCQ ಇದೆ. ಅದರ ನಂತರದಲ್ಲಿ ಕ್ವಶನ್ ನಂಬರ್ 11, ಕ್ವಶನ್ ನಂಬರ್ 12, ಓಕೆ, ಕ್ವಶನ್ ನಂಬರ್ 13, ಅದಾದ ಮೂಲಕ ಕ್ವಶನ್ ನಂಬರ್ 25 ಪ್ಯಾರಾಗ್ರಾಫ್ ಇದೆ, ಅದನ್ನು ಹೇಳ್ಕೊಡ್ತೀನಿ. ಇಲ್ಲಿ 10 ಮಾರ್ಕ್ ಕವರ್ ಆಗ್ತಾ ಇದೆ. 25 to ಕ್ವಶನ್ ನಂಬರ್ 25 to 30 ತನಕ ಹೇಳ್ಕೊಡ್ತೀನಿ ಅಂತ್ರಿ. ಓಕೆ, ಎಲ್ಲ ಕ್ವಶನ್ಸ್ ಹೇಳ್ಕೊಡ್ತೀನಿ ಎಕ್ಸೆಪ್ಟ್ 4 and 6 ಮಾರ್ಕ್. ಓಕೆ, 4 ಮತ್ತು 6 ಮಾರ್ಕಿಂದ ಬಿಟ್ಟು ಅವನು ಆನ್ಸರ್ಸ್ ಇದೆ, ಬಟ್ ನಾನು ಹೇಳಂಗಿಲ್ಲ ನಿಮಗೆ. ರೈಟ್, ಥರ್ಡ್ ಕ್ವಶನ್ ನೋಡ್ರಿ. ಆ್ಯಂಡ್ ಕರೆಕ್ಟ್ ಆನ್ಸರ್ ಈಸ್ ಥರ್ಡ್ ಕ್ವಶನ್ ಏನಿದೆ, ವೆನ್ ಡಿಡ್ ದ ನರೇಟರ್ ಯೂಸ್ವಲಿ ಗೆಟ್ ಅಪ್ ಇನ್ ಓರು ಮನುಷ್ಯನಂತ, ಹೌದಲ್ವಾ? ಎಷ್ಟು ಗಂಟೆಗೆ ಹೇಳ್ತಾರೆ ಅವರು? ಎಸ್, ಎಕ್ಸಾಕ್ಟ್ಲಿ, ದಟ್ ಈಸ್ ಎ ಆಪ್ಷನ್, ಎಟ್ 4 PM. ಓಕೆ, ಕ್ವಶನ್ ನಂಬರ್ 4 ನೋಡ್ರಿ. The fear of eating that can become a dash in money madness ಅಂತ, that is delirium. What is that? Delirium. Okay, next question number 5 ನೋಡ್ರಿ. Most educated teacher in Ananda Shiksha Niketan is dash. ಕರೆಕ್ಟ್ ಆನ್ಸರ್ ಈಸ್ ದಟ್ ಈಸ್ B. ಏನಿದೆ ರೀ? ಡೆಬರಿಟ ಭಟ್ಟಾಚಾರ್ಯ ಅಂತಿದೆ ನೋಡ್ರಿ. ಓಕೆ, ಕ್ವಶನ್ ನಂಬರ್ 6 ನೋಡೋಣ ಅಂತ. ಏನಿದೆಪ್ಪ ಕ್ವಶನ್ ಅಂದರೆ, ಮ್ಯಾಚ್ ದ ಕಾಲಮ್ A ವಿತ್ ಕಾಲಮ್ B ರಿಲೇಟೆಡ್ ಟು ದ ಪ್ಲೇ ವಾಚ್ಮೆನ್ ಆಫ್ ದ ಲೇಕ್ ಅಂತ, ಹೌದಲ್ವಾ? ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್ ನೋಡೋಣ ಅಂತ. ಎಸ್, ಇಲ್ಲಿ ಸರಿಯಾದ ಉತ್ತರ ಯಾವ್ದು ಆಗ್ತಾ ಇದೆ ಅಂದರೆ C ಆಗ್ತಾ ಇದೆ. ಯಾಕಂದರೆ ಫಸ್ಟ್ ಒನ್ B, R.K. ನಾರಾಯಣ ಏನದಾರ ರೀ, ನ್ಯಾರೇಟರ್ ಅದಾರ. ಸೆಕೆಂಡ್ ಒನ್ C, ಭೀಮಾ ಏನದಾರ, ಎ ರೋಡ್ ವರ್ಕರ್ ಅದಾರ. ಆ್ಯಂಡ್ ಥರ್ಡ್ ಒನ್ A, ದಟ್ ಈಸ್ ಮ್ಯಾರ ಏನದಾರ ಅಂದರೆ ವಾಚ್ಮೆನ್ ಆಫ್ ದ ಲೇಕ್ ಅಂತ ಇದೆ. ಕರೆಕ್ಟ್? ಓಕೆ, ಸೊ ಹಾಗಾಗಿ C ಆಪ್ಷನ್ ಕರೆಕ್ಟ್ ಆಗ್ತಾ ಇದೆ. ನೆಕ್ಸ್ಟ್ ಕ್ವಶನ್ ನಂಬರ್ 7 ನೋಡೋಣ ಅಂತ. ವಿಚ್ ಕ್ರಾಪ್ ಈಸ್ ಮೆನ್ಷನ್ಡ್ ಇನ್ ದ ಪೋಯಮ್ ದ ಫಾರ್ಮರ್ಸ್ ವೈಫ್ ಅಂತ, ಕರೆಕ್ಟಾ? ಸೊ ಕರೆಕ್ಟ್ ಆನ್ಸರ್ ಈಸ್ C, that is cotton. Which crop is mentioned in the poem the farmer's wife ಅಂದರೆ ಕಾಟನ್ ಇದೆ ನೋಡ್ರಿ, ಕಾಟನ್ ಕ್ರಾಪ್. ಓಕೆ, 8th ಕ್ವಶನ್. ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಮತ್ತು ರೀಸನ್ ಕೊಟ್ಟಿದ್ದಾನೆ. ಕರೆಕ್ಟ್ ಆನ್ಸರ್ ಬೋತ್ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ಸ್ ಆರ್ ಟ್ರೂ ಅಂತದ ನೋಡ್ರಿ. ಓಕೆ, 9th ಕ್ವಶನ್. ಎಸ್, 9th ಕ್ವಶನ್. ದ ಸ್ಟೋರಿ two gentlemen of Verona, the two boys visited dash on every Sunday ಅಂತಿದೆ, ದಟ್ ಈಸ್ A ಆಪ್ಷನ್. ಓಕೆ, ಪೊಲೆಟಾ ಏನಿದೆ ರೀ? ಕರೆಕ್ಟ್ ಆನ್ಸರ್ ಪೊಲೆಟಾ ಆನ್ ಎವ್ರಿ ಡೇ ಆಗುತ್ತೆ. ಓಕೆ, 10th ಕ್ವಶನ್ ನೋಡ್ರಿ. ದ ಸ್ಪೀಕರ್ ಇನ್ ಡೋಂಟ್ ಆಸ್ಕ್ ಆಫ್ ಮೀ ಮೈ ಲವ್ ಸೇಸ್ ದ ಮ್ಯಾನ್ಕೈಂಡ್ ಹ್ಯಾಸ್ ಸಫರ್ಡ್ ಬ್ರೂಟಲ್ ಕೋರ್ಸಸ್ ಅಂತ, ಕೋರ್ಸಸ್ ಆಫ್ ಡ್ಯಾಶ್ ಇದೆ. ಸೊ ಕರೆಕ್ಟ್ ಆನ್ಸರ್ ಈಸ್ ಕೌಂಟ್ಲೆಸ್
centuries. That is C option. Okay. So ಇವಾಗ 11th question ಹೋಗೋಣಂತ್ರಿ. Question correct. Choose the correct form of the verb that agrees with the subject ಅಂತ ಇದೆ. ಹೌದಲ್ವಾ? The elephant replied in a soothing voice and said, "My lord, there is no disturbance of the peace in your kingdom. I only have a little discussion with my friend who your lordship sees me occupying the hunt ಅಂತ ಇದೆ ನೋಡ್ರಿ. ಓಕೆ, ನೆಕ್ಸ್ಟ್ ಇದರಲ್ಲಿ ಸಿ ನೋಡೋಣಂತ. Fill in the blanks with the suitable form of the verbs given in the bracket. They were erecting the bamboo frame. To tie a bamboo frame, ಸಣ್ಣ ಡ್ಯಾಶ್ ಅಂತ ಇದೆ. ಇಲ್ಲಿ ಗೋ ಇದೆ ಅಲ್ವಾ, ಸಣ್ಣ ವೆಂಟ್ ಟು ದ ಫಾರೆಸ್ಟ್ ಅಂಡ್ ಬ್ರಾಟ್, ಅಲ್ಲಡಕ್ಕೆ ಹೋಗಿದ್ದಾಳ ಮತ್ತೆ ತೊಗೊಂಬಂದಿದ್ದಾಳ್ರಿ. ಬ್ರಾಟ್ ಎ ಹೋಲ್ ಬಂಡಲ್ ಆಫ್ ಕ್ರೀಪರ್ಸ್. ನೆಕ್ಸ್ಟ್ ಇವಾಗ 13th ಕ್ವಶನ್ ಹೋಗೋಣಂತ. ಮ್ಯಾಚ್ ದ ಫಾಲೋವಿಂಗ್. ಓ ಗಾಡ್ ಹೌ ಐ ಸ್ಯಾಡ್ ಐ ಅಂತ. ಸೊ ಹೌ ಐ ಸ್ಯಾಡ್ ಇದೆ. ಹೌ ಐ ಸ್ಯಾಡ್ ಏನಿದೆ ರೀ ಇದು? ಎಕ್ಸ್ಪ್ರೆಸಿಂಗ್ ಸಿಂಪತಿ. ಇಲ್ಲಿ ಸಿಂಪತಿನವರು ಎಕ್ಸ್ಪ್ರೆಸ್ ಮಾಡಕತ್ತಾರ. ಓ ಗಾಡ್ ಹೌ ಸ್ಯಾಡ್, ಕರೆಕ್ಟಾ? ಇದು ಸಿಂಪತಿ ಆಗ್ತದೆ ನೋಡ್ರಿ. ಸೆಕೆಂಡ್ ಒನ್ ಹೆಲೋ ಗುಡ್ ಮಾರ್ನಿಂಗ್, ಇದು ಗ್ರೀಟಿಂಗ್ ಆಗುತ್ತೆ. ಥರ್ಡ್ ಒನ್ ಐ ಆಮ್ ಗ್ರೇಟ್ಫುಲ್ ಟು ಯು, ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್. ಓಕೆ. ಗುಡ್ ಬಾಯ್, ದಟ್ ಈಸ್ ಲೀವ್ ಟೇಕಿಂಗ್. ಐ ಆಮ್ ನಾಟ್ ಶೋರ್, ದಿಸ್ ಈಸ್ ಡಿಸ್ಅಗ್ರಿ. ಕರೆಕ್ಟಾ? ನಂಗೆ ಗೊತ್ತಿಲ್ಲ ಅಂತಂದಂಗೆ ಅಂದ್ರೆ ಅದು ಅಗ್ರಿ ಆಗಂಗಿಲ್ಲ ಅವರು. ಓಕೆ. ಸೊ ಇದ್ರದ್ದು ಆನ್ಸರ್ಸ್ ಇದೆ ರೀ. ನಾನು ಅದನ್ನು ನಿಮಗೆ ಕೊಡ್ತೀನಿ ಅಂತ PDF 4 ಮಾರ್ಕ್ ಮತ್ತು 6 ಮಾರ್ಕಿಂದ ಎಲ್ಲನೂ ನೋಡ್ಕೊಳ್ರಿ. ಮತ್ತು ನಿಮ್ಮದು ಜೂನಿಯರ್ಸ್ಗಳಿಗೆಲ್ಲ ಶೇರ್ ಮಾಡಿರಿ. ನೆಕ್ಸ್ಟ್ ಇಯರ್ ಯಾರಾದರೂ ನಿಮ್ಮ ಕಾಂಟ್ಯಾಕ್ಟಲ್ಲಿ ಇದ್ದರೆ ಶೇರ್ ಮಾಡೋರಿ. ಓಕೆ, ಅಂದರೆ ನೆಕ್ಸ್ಟ್ ಇಯರ್ ಅವ್ರು ಫಸ್ಟ್ PUC ಬರ್ತಾರಲ್ವ ಅವಾಗ ಶೇರ್ ಮಾಡಿರಿ. ನೆಕ್ಸ್ಟ್ ನೋಡಿರಿ, ಇವಾಗ ರೀಡ್ ದ ಪ್ಯಾಸೇಜ್ ಇದೆ. ಪ್ಯಾಸೇಜ್ ಎಲ್ಲ ಓದ್ಕೊಳ್ರಿ. ನಾನು ಇವಾಗ ಏನಂದ್ರೆ ಡೈರೆಕ್ಟ್ ಆನ್ಸರಿಗೆ ಬರ್ತೀನಿ ಅಂತ. ಫಸ್ಟ್ ಕ್ವಶನ್ ಆನ್ಸರ್. ವಾಟ್ ಡಿಡ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ರೆಫ್ಯೂಸ್ ಟು ಸ್ಟಾಪ್ ಡ್ಯೂರಿಂಗ್ ಫೆಮಿನೀಸ್ ಅಂತ ಇದೆ. ಟು ಸ್ಟಾಪ್ ಎಕ್ಸ್ಪೋರ್ಟ್ ಆಫ್ ದ ಫುಡ್ ಗ್ರೇನ್ಸ್ ಫ್ರಮ್ ದ ಇಂಡಿಯಾ ಅದ ನೋಡಿ. ಏನಿದು? ಟು ಸ್ಟಾಪ್ ನಾನು ಡೈರೆಕ್ಟ್ ಆನ್ಸರ್ಗೆ ಹೋಗ್ಬಿಡ್ಲಿ. ಎಸ್, ಫಸ್ಟ್ ಕ್ವಶನ್ ಆನ್ಸರ್ ಇಲ್ಲಿದೆ ನೋಡ್ರಿ. ವಾಟ್ ಈಸ್ ದಟ್? ಟು ಸ್ಟಾಪ್ ದ ಎಕ್ಸ್ಪೋರ್ಟ್ ಆಫ್ ಫುಡ್ ಗ್ರೇನ್ಸ್ ಫ್ರಮ್ ಇಂಡಿಯಾ ಟು ಇಂಗ್ಲೆಂಡ್ ಅಂತ ಇದೆ. ಹೌದಾ? ಸೆಕೆಂಡ್ ಕ್ವಶನ್ ನೋಡ್ರಿ. ಡ್ಯೂರಿಂಗ್ ಬ್ರಿಟಿಷ್ ರೂಲ್ ಫೆಮಿನೀಸ್ ಅಕ್ಯೂರ್ಡ್ ಡ್ಯಾಶ್ ಇದೆ ರೀ. ಏನಿದೆ ಅದು? ದಟ್ ಈಸ್ ಫಸ್ಟ್ ಒನ್ ಒನ್ಸ್ ಇನ್ ಎವ್ರಿ 3 years ಇದೆ. ಥರ್ಡ್ ಒನ್ ದ ನಂಬರ್ ಆಫ್ ಡೆತ್ಸ್ ಇನ್ ದ ಫೆಮೈನ್ ಆಫ್ 1866 ವಾಚ್ 13 lakh. ಎಷ್ಟಾಗಿರ್ತದ್ರಿ ಅದು? 13 lakhs ಆಗಿರ್ತದೆ. ಓಕೆ. ನೇಮ್ ಎನಿ ಒನ್ ಆಫ್ ದ ಬ್ರಿಟಿಷ್ ಇಂಡಿಯಾ ವೇರ್ ದ ಫೆಮಿನಿ ಆಫ್ 1868 to 70 ಅಕ್ಯೂರ್ಡ್ ಅಂತಿದೆ. ದಟ್ ಈಸ್ ಡಿ ನೋಡ್ರಿ. ವೆಸ್ಟರ್ನ್ UP, ಬಾಂಬೆ ಮತ್ತು ಪಂಜಾಬ್ ಇದೆ ನೋಡ್ರಿ. ಓಕೆ. ಸೊ ನೆಕ್ಸ್ಟ್, ವೇರ್ ಡಿಡ್ ದ ರೋಸ್ಟ್ ಫೆಮಿನ್ ಇನ್ ಇಂಡಿಯನ್ ಹಿಸ್ಟ್ರಿ ಅಕ್ಕರ್ ಅಂತ. ದಟ್ ಈಸ್ ಮದ್ರಾಸ್. ಓಕೆ. ನೆಕ್ಸ್ಟ್, ಹೌ ಮೆನಿ ಪೀಪಲ್ ವೇರ್ ಅಫೆಕ್ಟೆಡ್ ಡ್ಯೂರಿಂಗ್ ದ ಫೆಮೈನ್ ಆಫ್ 1986 to 87? Correct answer is that is nearly 45 lakhs died. Next, G, which famine caused widespread distress in the British India? And correct answer is famine of 1899 to 1900. Okay. After that, where did the dreadful famine occur in 1969 to 70? That is where? In Bengal. Okay. How did the
ಸರ್ವೆಂಟ್ಸ್ ಆಫ್ ದ ಕಂಪನಿ ಮೇಕ್ ಹ್ಯೂಸ್ ಪ್ರಾಫಿಟ್ಸ್ ಅಂತ. ದಟ್ ಈಸ್ ಬೈ ಬೈಯಿಂಗ್ ಅಪ್ ರೈಸ್ ಆ್ಯಂಡ್ ಸೆಲ್ಲಿಂಗ್ ದ ಸೇಮ್ ಎಟ್ ದ ಹೈ ಪ್ರೈಸಸ್. ಲಾಸ್ಟ್ ಕ್ವಶನ್ ನೋಡ್ರಿ. ಆ್ಯಡ್ ಪ್ರಿಫಿಕ್ಸ್ ಟು ದ ವರ್ಡ್ ಟು ಫಾರ್ಮ್ ಇಟ್ಸ್ ಆ್ಯಂಟೋನಿಮ್. ಅಫಿಷಿಯಲ್ ದಟ್ ಈಸ್ ಅನ್ಅಫಿಷಿಯಲ್ ಆಗ್ತದೆ ನೋಡ್ರಿ. ಅಫಿಷಿಯಲಿ ಅನ್ಅಫಿಷಿಯಲಿ. ಇವಾಗ ನಾನು ಏನು ನಿಮಗೆ ಆನ್ಸರ್ ಕೀ ಕೊಡ್ತಾ ಇದ್ದೀನಿ ಅದು ಅಫಿಷಿಯಲಿ ಆಗ್ತದೆ ರೀ. ಓಕೆ, ಸೊ ಇದನ್ನೇನಾದರೂ ನಾನು ಕೊಟ್ಟಿದ್ದಿಲ್ಲ ಅಂದರೆ ಬೇರೆ ನಂದೇ ಓನ್ ಕೊಟ್ಟಿದ್ದಂದ್ರೆ ಅದು ಅನ್ಅಫಿಷಿಯಲ್ ಆಗ್ತದೆ. ಇದೇನಾಗ್ತದೆ? ಅಫಿಷಿಯಲ್ ಆಗ್ತದೆ. ಓಕೆ, ಸಪೋಸ್ ಇದು ನಾನು ಕೊಟ್ಟಿದ್ದಿಲ್ಲ, ನಂದೇ ಓನ್ ಇದ್ದಿತ್ತು ಅಂದರೆ ಅದು ಅನ್ಅಫಿಷಿಯಲ್ ಆಗ್ತದೆ. ಕರೆಕ್ಟ್ ಅಲ್ವಾ? ಓಕೆ, ನೆಕ್ಸ್ಟ್ ನೋಡಿ. ಇವಾಗ ಪ್ಯಾರಾಗ್ರಾಫ್ ಆಯಿತು. 26th, fill in the blanks with the appropriate articles given in the bracket ಅಂತ. ಓಕೆ, the inhabitants of a big city were a cruel people by tradition. The people were professional soldiers ಅಂತ. ಓಕೆ, ನೆಕ್ಸ್ಟ್ ಬಿ ನೋಡಿದ್ರಲ್ಲಿ fill in the blanks with appropriate prepositions given in the bracket. Babar Ali started his school at mere age of 9. mere age of 9 ಅಂತ ಇದೆ ನೋಡ್ರಿ. ಓಕೆ, mere age of 9. ರೀರೈಟ್ ಡೈರೆಕ್ಟೆಡ್ ಅಂತ ಇದೆ, ಹೌದಲ್ವಾ? ಸ್ಮಾಲ್ ಬೈ ವೇರ್ ಸೆಲ್ಲಿಂಗ್ wild strawberries. ಆ್ಯಡ್ ಎ ಕ್ವಶನ್ ಟ್ಯಾಗ್. ಇದನ್ನು ನಾವಿಲ್ಲಿ ಕ್ವಶನ್ ಟ್ಯಾಗ್ ಮಾಡಬೇಕು. ದಟ್ ಈಸ್ ಏನಂತ ಮಾಡಬೇಕು ಅಂದರೆ ವೆರಂಟ್ ದೇ ಕ್ವಶನ್ ಮಾರ್ಕ್ ಹಾಕಬೇಕು ನೋಡ್ರಿ. ವೆರಂಟ್ ದೇ. ದ ಜರ್ಮನ್ ಎಲೈಟ್ ಗಾರ್ಡ್ಸ್ ಎಸ್ಟಾಬ್ಲಿಷ್ಡ್ ಹೆಡ್ ಕ್ವಾರ್ಟರ್ಸ್ ಇನ್ ವೆರೋನಾ. ಆ್ಯಂಡ್ ಕರೆಕ್ಟ್ ಆನ್ಸರ್ ಏನಾಗುತ್ತಪ್ಪ ಇದ್ದದ್ದು ಅಂದರೆ ಎಸ್. ಡಿಡ್ ದ ಜರ್ಮನ್ ಎಲೈಟ್ ಗಾರ್ಡ್ಸ್ ಎಸ್ಟಾಬ್ಲಿಷ್ ಹೆಡ್ ಕ್ವಾರ್ಟರ್ಸ್ ಇನ್ ವೆರೋನಾ. ಇದೇನಾಗುತ್ತಾ? ಕ್ವಶನ್ ಆಗುತ್ತಾ? ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನಿಕೋಲಾ ಆ್ಯಂಡ್ ಜಕೋಪೋ ಸ್ಯಾಟ್ ಎಟ್ ದ ಬೆಡ್ ಸೈಡ್ ಆಫ್ ಎ ಗರ್ಲ್. ಫ್ರೇಮ್ ಕ್ವಶನ್ ಟು ದ ಗೆಟ್ ಅಂಡರ್ಲೈನ್ಡ್ ವರ್ಡ್ ಆ್ಯಸ್ ಆನ್ಸರ್. ನಾವಿಲ್ಲಿ ಕ್ವಶನನ್ನು ಒಂದು ಫ್ರೇಮ್ ಮಾಡಬೇಕಂತ. ಅದು ಯಾವ ಥರ ಇರಬೇಕಂದ್ರೆ ಇಲ್ಲಿ ಅಂಡರ್ಲೈನ್ ಮಾಡಿದ್ದು ಏನು ಸೆಂಟೆನ್ಸ್ ಇದೆ ಅಲ್ವಾ, ಅದು ಒಂದು ಆನ್ಸರ್ ಆಗಿರ್ಬೇಕಂತ. ಆ ಥರ ಕ್ವಶನ್ ಮಾಡಿರಿ. ದಟ್ ಈಸ್ ವೇರ್ ಡಿಡ್ ನಿಕೋಲಾ ಆ್ಯಂಡ್ ಜಕೋಬ್ ಸಿಟ್. ವೆರಿ ಸಿಂಪಲ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. 28th ಡೈಲಾಗ್. ಕಂಪ್ಲೀಟ್ ದ ಡೈಲಾಗ್ ಅಂತ ಇದೆ. ಹಾಯ್ ನಚಿಕೇತ್, ಹೌ ಆರ್ ಯು ಅಂತ ಬರ್ತದೆ ನೋಡ್ರಿ. ಇದು ಹೌ ಆರ್ ಯು. ನೆಕ್ಸ್ಟ್ ನಚಿಕೇತ್ ಬರ್ತಾನ. ಐ ಆಮ್ ಫೈನ್, ವಾಟ್ ಅಬೌಟ್ ಯು. ವಾಟ್ ಅಬೌಟ್ ಯು ಆಗುತ್ತಿದ್ದು. ತಪಸ್ ಐ ಆಮ್ ಗುಡ್, ಆರ್ ಯು ಫ್ರೀ ಆನ್ ಮಂಡೇ ಅಂತ ಕೇಳ್ತಾ ಇದ್ದಾನೆ. ನಚಿಕೇತ ಹೇಳ್ತಾನೆ ಅವಾಗ ನೋ ಐ ಹ್ಯಾವ್ ಆ್ಯನ್ ಎಕ್ಸಾಮ್. ನೋ ಐ ಹ್ಯಾವ್ ಆ್ಯನ್ ಎಕ್ಸಾಮ್. ಓಕೆ, ಅದಾದ್ಮೇಲೆ ತಪಸ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ ಅಂತ ಹೇಳ್ತಾನೆ. ಈತ ನಚಿಕೇತ ಥ್ಯಾಂಕ್ ಯು ಅಂತ ಹೇಳ್ತಾನೆ ನೋಡ್ರಿ. ಥ್ಯಾಂಕ್ ಯು. ಓಕೆ, ರೈಟ್. ಅದಾದ್ಮೇಲೆ ಇವಾಗ ಇಲ್ಲೊಂದು ಈವೆಂಟ್ ಅಥವಾ ಒಂದು ಪ್ರೋಗ್ರಾಮ್ ಕೊಟ್ಟ ನೋಡ್ರಿ. ಏನಿದೆ ನೋಡ್ರಿ. ರೆಫರ್ ದ ಫಾಲೋವಿಂಗ್ ಟಿ ವಿ ಪ್ರೋಗ್ರಾಮ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಸೆಟ್ ಆನ್ ಇಟ್ ಒನ್ ಕಂಪ್ಲೀಟ್ ಅಂತ. ಓಕೆ, ದೂರದರ್ಶನ್, ಈ ಟಿ ವಿ, ಡಿಸ್ಕವರಿ. ಏನ್ರಿ ಇದು? ಕೃಷಿ ಜಗತ್ತು 7 o'clock ಅದ, ನ್ಯೂಸ್ ಅಟ್ 10 o'clock ಅದ, ಕಾರ್ಟೂನ್ ಅಟ್ 8 PM ಅದ, ಮತ್ತು ನ್ಯೂಸ್ ದೂರದರ್ಶನ ಒಳಗೆ ಎಷ್ಟಕ್ಕದ 8:30 ಅದ, ಪರಿಚಯ 12 o'clock ಅದ, ಆಮೇಲೆ ಏಷ್ಯಾ ಟುಡೇ 10 o'clock ಅದ ರೀ. ಆಮೇಲೆ ಭವಯಾನ 12:30 ಅದ ರೀ. ಸವಿರುಚಿ 4 o'clock ಅದ, ವೈಲ್ಡ್ ವೀಕ್ 1 PM ಅದ. ಓಕೆ, ಅಥವಾ 1 o'clock ಇದೆ. ಫಿಲ್ಮ್ ಸಾಂಗ್ಸ್ 1:30 ಇದೆ ರೀ. ಆಮೇಲೆ ಪಂಚತಂತ್ರ 5 o'clock ಇದೆ. ವಂಡರ್ಲ್ಯಾಂಡ್ 5 o'clock ಇದೆ. ಕರೆಕ್ಟ್. ಸೊ ಕರೆಕ್ಟ್ ಆನ್ಸರ್ ಬೇಕಲ್ವಾ? ಇವಾಗ ನಿಮಗೆ ಸರಿಯಾದ ಉತ್ತರ ಬೇಕು. ಕ್ವಶನ್ಸ್ಗಳು ನೋಡ್ಕೋರಿ. ಇದು ತಿಳಿತಾ? ಎಸ್. ವಿಚ್ ಟಿ ವಿ ಚಾನಲ್ ರೆಫರ್ಸ್ ನ್ಯೂಸ್ ಎಟ್ 8:30? 8:30 ನ್ಯೂಸ್ ಯಾವ ಚಾನಲ್ದಾಗ ಸಿಗ್ತದೆ? ಎಸ್, ದೂರದರ್ಶನದಾಗ ಸಿಗ್ತದೆ, ಹೌದಲ್ವಾ? ಸೊ ತಾವೇನು ಬರಿಬೇಕಿಲ್ಲಿ? ದೂರದರ್ಶನ್.
ದರ್ಶನ್ ಅಂತ ಬರೀರಿ. ಓಕೆ. ಸೆಕೆಂಡ್ ಕ್ವಶನ್, ವಾಟ್ ಕ್ಯಾನ್ ಯು ವಾಚ್ ಆನ್ ಡಿಸ್ಕವರಿ ಚಾನಲ್ ಎಟ್ 1 o'clock? ಡಿಸ್ಕವರಿ 1 o'clock ಏನು ಸಿಗ್ತಾ ಇದೆ ನಿಮಗೆ ಇಲ್ಲಿ? ಏಸಿಯಾ ಟುಡೇ ಸಿಗ್ತಾ ಇದೆ, ಹೌದಲ್ವಾ? ಎಸ್. ಸಾರಿ, ಇಟ್ ಇಸ್ 10 o'clock. 1 o'clock ನಿಮಗೆ ವೈಲ್ಡ್ ವೀಕ್ ಸಿಗ್ತಾ ಇದೆ ನೋಡ್ರಿ. ಈ ಥರ ಕನ್ಫ್ಯೂಸ್ ಮಾಡ್ಕೋಬಾರ್ದ. ವೈಲ್ಡ್ ವೀಕ್ ಸಿಗ್ತಾ ಇದೆ ನೋಡ್ರಿ. ನೀವೇನು ಬರ್ದಿರೋ ಟೈಮ್ ಕ್ರಾಸ್ ಚೆಕ್ ಮಾಡ್ಕೋರಿ. ಎಟ್ ವಾಟ್ ಡಸ್ ದೂರದರ್ಶನ್ ಟೆಲಿಕಾಸ್ಟ್ ಭವಯಾನ ಅಂತ. ಓಕೆ, ದಟ್ ಈಸ್ ಎಟ್ ಯಾವ ಟೈಮಿಗೆ ಸಿಗ್ತಾ ಇದೆ ನಿಮಗೆ ಭವಯಾನ? 12:30 ಅಲ್ವಾ? ಸೊ 12:30 ಅಂತ ಬರೀರಿ, ಅಥವಾ ಬರ್ದಿದ್ರಿಂದ ಕರೆಕ್ಟ್ ಆಗುತ್ತೆ. ವಿಚ್ ಚಾನಲ್ ಪ್ರೆಸೆಂಟ್ಸ್ ಪ್ರೋಗ್ರಾಮ್ ಆನ್ ಸವಿರುಚಿ? ಸವಿರುಚಿ ನಿಮಗೆ ಯಾವ್ದು ಚಾನಲಲ್ಲಿ ಸಿಗ್ತಾ ಇದೆ ಅಂತ? ದಟ್ ಈಸ್ ಇ ಟಿ ವಿ. ಇ ಟಿ ವಿ ತಿಳಿತಲ್ವಾ? ಸೊ ನೆಕ್ಸ್ಟ್ ಇವಾಗ ಇದಾದ್ಮೇಲೆ ಲೆಟ್ರದ್ದು ಬರ್ತದ. ಲೆಟ್ರ್ ರೈಟಿಂಗ್ದಾಗ ಏನೇನು ಇರ್ಬೇಕಂತ ಇಲ್ಲಿ ಕೊಟ್ಟಿದ್ದಾನೆ, ಒನ್ ಟೈಮ್ ನೋಡ್ರಿ ಅವೆಲ್ಲ. ಸೊ ಆನ್ಸರ್ ಕೀ ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ. ಏನಿರಬೇಕು? ಫಾರ್ಮೆಟ್ ಆಫ್ ದ ಲೆಟ್ರ್ ಇರಬೇಕು, ಬಾಡಿ ಆಫ್ ದ ಲೆಟ್ರ್ ಇರಬೇಕು, ಮತ್ತು ಕೊಹೆಷನ್ ಇರಬೇಕು ನೋಡ್ರಿ, ರೈಟ್? ಸೊ ಇಲ್ಲಿ ನಿಮಗೆ 50 ಮಾರ್ಕ್ ಕವರ್ ಮಾಡಿದ್ದೀನಿ. ಮತ್ತು ನಿಮಗೆ ಇನ್ನೊಂದು ಡೌಟ್ ಇದ್ದಿರ್ಬೋದು, ಸರ್ 4 ಮಾರ್ಕಿಗೆ 6 ಮಾರ್ಕಿಗೆ ಏನು ಬರೀಬೇಕು ರೀ ಆನ್ಸರ್ ಅಂತ. ಇಲ್ಲಿದೆ ನೋಡಿರಿ, 4 ಮಾರ್ಕಿಂದು ಆನ್ಸರ್ ಇಲ್ಲಿ ಇದೆ, ರೈಟ್? ಕ್ವಶನ್ ನಂಬರ್ 14 ಮತ್ತು 15 ಇಲ್ಲಿದೆ. ನಾನೇನದ ಇದು PDF ನಿಮಗೆ ಟೆಲಿಗ್ರಾಮಲ್ಲಿ ಕಳಿಸ್ತೀನಿ ಅಂತ್ರಿ. ಹಾಗಾಗಿ ಇನ್ನೂ ಯಾರಾದರೂ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಜಾಯಿನ್ ಆಗ್ರಿ. ಸರ್ ಹ್ಯಾಂಗೆ ಆಗಬೇಕು ಅಂದರೆ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕನ್ನು ಯೂಸ್ ಮಾಡಿ ತಾವು ನಂದು ಟೆಲಿಗ್ರಾಮ್ ಗ್ರೂಪನ್ನು ಜಾಯಿನ್ ಆಗ್ರಿ. ಇಲ್ಲಿ ನಿಮಗೆ 4 ಮಾರ್ಕಿಂದು ಎಲ್ಲ ಕ್ವಶನ್ದು ಆನ್ಸರ್ಸ್ಗಳು ಸಿಗ್ತಾ ಇದ್ದಾವೆ, ಮತ್ತು 6 ಮಾರ್ಕಿಂದೂ ಕ್ವಶನ್ಗಳ ಆನ್ಸರ್ ಸಿಗ್ತಾ ಇದ್ದಾವೆ ರೀ. ಹಾಗಾಗಿ ನಿಮ್ಗೊಂದು ಐಡಿಯಾ ಬರ್ತದೆ ಎಷ್ಟು ಮಾರ್ಕ್ಸ್ ಬರ್ಬೋದು ನಿಮಗೆ ಅಂಥೇಳಿ, ಏನೇನೆಲ್ಲ ಬರ್ದಿರಿ ನೀವು, ಹೆಂಗೆಲ್ಲ ಬರ್ದಿರಿ, ಮತ್ತು ಹೆಂಗೆ ಬರೀಬೇಕು ಅನ್ನೋದನ್ನು ಒಂದು ಐಡಿಯಾ ಬರ್ತದೆ ನಿಮಗೆ. ಅರ್ಥ ಆಯ್ತಲ್ವಾ? ರೈಟ್? ಸೊ ಇದು 6 ಮಾರ್ಕಿಂದ ಇದೆ ರೀ, 2 ಕ್ವಶನ್ಸು, ರೈಟ್? ಸೊ ನಾನು ಇಷ್ಟೋ ತನಕ ಹೇಳಿದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಹಾಗಾಗಿ ಇನ್ನೂ ಯಾರಾದರೂ ಲೈಕ್ ಮಾಡಿದಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ, ಮತ್ತು ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿರಿ. ಓಕೆ, ಟೆಲಿಗ್ರಾಮ್ ಗ್ರೂಪ್ ನೇಮ್ ಏನಿದೆಪ್ಪ ಅಂತಂದರೆ SJ ಮ್ಯಾಥ್ಸ್ ಕ್ಲಾಸಸ್ ಅಂತಿದೆ ನೋಡಿರಿ, SJ ಮ್ಯಾಥ್ಸ್ ಕ್ಲಾಸಸ್ ಅಂತಿದೆ. ಆದಷ್ಟು ಬೇಗ ತಾವು ಜಾಯಿನ್ ಆಗಿರಿ. ಸೊ ಟೆಲಿಗ್ರಾಮ್ ಒಂದು ಒಳ್ಳೆಯ ಆ್ಯಪ್ ಇದೆ ರೀ. ಇಲ್ಲೇನದ, ನಾನು ಯಾವಾಗೂ ಒಂದು PDF ಆಗಲಿ, ಒಂದು ವಿಡಿಯೋ ಲಿಂಕ್ ಆಗಲಿ ಬಿಟ್ಟಿರೋದು ನಿಮಗೆ ಯಾವಾಗ ಜಾಯಿನ್ ಆದರೂ ಸಿಗ್ತದೆ ರೀ. ಬಟ್ ನೀವೇನು ಮಾಡಬೇಕು ಅಂದರೆ ನಿಮ್ಮ ಸೆಟ್ಟಿಂಗ್ಸಲ್ಲಿ ಚೇಂಜ್ ಮಾಡಬೇಕು ನೋಡಿರಿ. ಸೆಟ್ಟಿಂಗ್ಸಲ್ಲಿ ಹೋಗಿ ಪ್ರೈವೇಟಲ್ಲಿ ಹೋಗ್ರಿ, ಅಥವಾ ಪ್ರೈವೇಸಿಯಲ್ಲಿ ಹೋಗ್ರಿ. ಅಲೋ ಮಾಡಿದ್ರಿ ಅಂದ್ರೆ ಮಾತ್ರ ನೀವನ್ನದ ಜಾಯಿನ್ ಆಗ್ಬೋದು, ಮತ್ತು ಏನೇ ಒಂದು PDF ಇದ್ರೂ ಸಹ ತಾವು ಡೌನ್ಲೋಡ್ ಮಾಡ್ಕೋಬೋದು ರೀ. ಓಕೆ, ರೈಟ್? ಸೊ ಈ ಒಂದು ವಿಡಿಯೋನಷ್ಟು ತನಕ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತೆ ಮುಂದಿನ ಒಂದು ವಿಡಿಯೋಲಿ ಭೇಟಿಯಾಗೋಣ ಅಂತ. ಥ್ಯಾಂಕ್ ಯು ಸೋ ಮಚ್.